ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶೋಷಿತರ ಸ್ವಾಭಿಮಾನದ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿ ಇದೀಗ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನೂತನ ಸಚಿವ ಸಂಪುಟ ರಚನೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿರುವ ಈ ನಾಡಿನ ಶೋಷಿತ ಸಮುದಾಯದ, ಅದರಲ್ಲೂ ದಲಿತ ಸಮುದಾಯದ ರಾಜಕೀಯ ಧುರೀಣರನ್ನ ಕಡೆಗಣಿಸುತ್ತಾ ಬಂದಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದೆ. ಬಿ ಬಸವಲಿಂಗಪ್ಪ, ಕೆ.ಎಚ್. ನಂಗನಾಥ್, ಬಿ ರಾಚಯ್ಯ, ಎನ್ ರಾಚಯ್ಯ, ಶ್ರೀನಿವಾಸ್ ಪ್ರಸಾದ್, ಟಿ.ಎನ್. ನರಸಿಂಹಮೂರ್ತಿ ಹೀಗೆ ಹತ್ತಾರು ಮುಖಂಡರುಗಳನ್ನ ಹೆಸರಿಸಬಹುದು. ಇದು ಕಾಂಗ್ರೆಸ್ ಪಕ್ಷವು ಎಸಗಿರುವ ನಯವಂಚನೆಗೆ ಸಾಕ್ಷಿ. ಈ ನಯವಂಚನೆಯ ಮುಂದುವರಿಕೆಗೆ ಮತ್ತಷ್ಟು ಸಾಕ್ಷಿ ಅಂದ್ರೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ ಮುಂತಾದ ಹಿರಿಯರನ್ನ ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸದೆ ಮತ್ತೆ ಅನ್ಯಾಯ ಎಸಗುತ್ತಲೇ ಮುನ್ನಡೆಸ್ತಾ ಇರುವಂತದ್ದು. ದಲಿತರು ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಅಂತ ಎದೆಯುಬ್ಬಿಸಿ ಹೇಳುವ ನಾಯಕರುಗಳು ದಲಿತರಿಗೆ ಮುಖ್ಯಮಂತ್ರಿ ಪದವಿ ಇರಲಿ, ಸಚಿವ ಸಂಪುಟಕ್ಕೆ ಸೇರಲು ಹರಸಾಹಸ ಮಾಡುವಂತೆ, ದುಂಬಾಲು ಬೀಳುವಂತೆ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಈ ಎಲ್ಲಾ ಹುನ್ನಾರಗಳನ್ನ ದಲಿತ ಸಮುದಾಯ ಬಹಳ ಎಚ್ಚರದಿಂದ ಗಮನಿಸ್ತಾ ಇದೆ. ಈ ಹಿಂದೆ ದಲಿತರನ್ನ ಕಡೆಗಣಿಸಿದ್ದಕ್ಕೆ ಅಧಿಕಾರ ಕಳೆದುಕೊಂಡಿದ್ದನ್ನ ನೆನಪಿಸುತ್ತಿದೆ. ದಲಿತ ಸಮುದಾಯದ ಹಿರಿಯ ನಾಯಕರು, ಸಮಶೋಷಿತ ಜನತೆಯ ಆಶಾ ಕಿರಣವಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರನ್ನ ಮೊದಲ ಹಂತದ ಸಚಿವ ಸಂಪುಟ ಈ ನಾಡಿನ ದಲಿತರು ಮತ್ತು ದಲಿತ ಸಮುದಾಯಕ್ಕೆ ಮಾಡಿರುವ ಮಹಾಮೋಸ, ಅನ್ಯಾಯದ ಪರಮಾವಧಿ ಎಂಬುದು ನಮ್ಮ ಕರ್ನಾಟಕ ರಾಜ್ಯ ದಲಿತರು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ನೇರ ಆರೋಪ ಮತ್ತು ಖಂಡನೀಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ, ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿ ಆಯಾ ಇಲಾಖೆಗಳಲ್ಲಿ ಸಮರ್ಥವಾಗಿ, ದಕ್ಷತೆ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿರುವ, ರಾಜ್ಯದಲ್ಲಿ ನಡೆದ ಎಲ್ಲಾ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿ ರಾಜ್ಯದಾದ್ಯಂತ ಚುನಾವಣಾ ಪ್ರಚಾರ ಕೈಗೊಂಡು ಚುನಾವಣೆ ಉಪಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಕಾರಣೀಭೂತರಾಗಿರುವ, ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಲು ಹಗಲಿರುಳು ಶ್ರಮಿಸಿ ಯಶಸ್ವಿಯಾಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉತ್ತಮ ಖಾತೆ ನೀಡಿ ಸಚಿವ ಸಂಪುಟಕ್ಕೆ ಸೇರ್ಪಡಿಸಿ ದಲಿತ ಸಮುದಾಯದ ಸಮರ್ಥ ನಾಯಕರಿಗೆ ರಾಜಕೀಯ ಮನ್ನಣೆ ನೀಡುವಂತೆ ಆಗ್ರಹಿಸುತ್ತಿದ್ದೇವೆ. ಮುಂಬರುವ ಎಲ್ಲಾ ಜಿಲ್ಲಾ, ತಾಲೂಕಿನ ಜಿಬಿಎ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಬಹುಮುಖ್ಯ ಎಂಬುದನ್ನ ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮನವರಿಕೆ ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟದ ಹಾದಿ ಹಿಡಿಯುವುದು ಅನಿವಾರ್ಯ. ಇದು ಮಾತ್ರವಲ್ಲ, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ದಲಿತ ವಿರೋಧಿ ನೀತಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ. ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಗಳು ಆರಂಭವಾಗಲಿ ಎಂಬ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ, ಎಚ್.ಸಿ. ಸಿದ್ದಲಿಂಗಯ್ಯ, ಪುರುಷೋತ್ತಮ್, ಮಾಜಿ ಮೇಯರ್ ಡಿ.ಜಿ. ಸಾಗರ್, ವಾಣಿ ಶಿವರಾಮ್, ಗುರುಪ್ರಸಾದ್ ಕೆರೆಗೋಡು, ಸಿ.ಎಂ. ಮುನಿಯಪ್ಪ, ಹಿಂದೂಧರ್ ಹೊನ್ನಾಪುರ, ಎನ್. ಮುನಿಸ್ವಾಮಿ, ಮಾವಳ್ಳಿ ಶಂಕರ್, ಡಾಕ್ಟರ್ ಎಂ. ವೆಂಕಟೇಸ್ವಾಮಿ, ಡಿ. ಶಿವಶಂಕರ್, ವಿ. ನಾಗರಾಜ್, ಎನ್. ಮೂರ್ತಿ, ಅಣ್ಣಯ್ಯ, ಜಂಬೂದ್ವೀಪದ ಸಿದ್ರಾಯಿ, ಎಚ್. ಮಾರಪ್ಪ, ಹೆಣ್ಣೂರು ಶ್ರೀನಿವಾಸ್, ಪಿಟಿಸಿಎಲ್ ಮಂಜುನಾಥ್, ಮುನಿ ಆಂಜನಪ್ಪ, ಕಮಲಮ್ಮ, ಡಾಕ್ಟರ್ ದೇವಾನಂದ್, ಜೈಕಾಂತ್, ಚಾಲುಕ್ಯ, ಸಿದ್ದಪ್ಪ, ಜೆ.ಕೆ.ವಿ.ಕೆ, ಶ್ರೀ ರುದ್ರಮುನಿ, ಬಿ. ಶಿವಣ್ಣ, ತುಮಲಾ ರಾಮಣ್ಣ, ರಾಜಗೋಪಾಲ್, ಸೋಮಶೇಖರ್ ಬಣ್ಣದಮನೆ, ಎಸ್. ಶೇಖರಪ್ಪ, ಸೋಮಶೇಖರ್ ತುಮಕೂರು, ಬಾಬು ಪಾಸ್ವಾನ್ ಹಾಗೂ ದಲಿತ ಸಂಘಟನೆಗಳ ಎಲ್ಲಾ ಸಂಸ್ಥೆಗಳ ಕರ್ನಾಟಕದ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಸುಮಾರು ಬಹಳ ಜನ ಬಂದಿದ್ದೀವಿ. ಸುಮಾರು ಒಂದು 4-5 ಬಸ್ಸಲ್ಲಿ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ಬಹಳ ಸಂತೋಷನೇ ಆಗಿದೆ. ಬಟ್ ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಬಲಗೈ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ತಡ ಏನು ಸಹಿತ ದ್ರೋಹ ಬೈತಾ ಬಂದಿದೆ. ನಮ್ಮ ಎಚ್.ಸಿ. ಮಹದೇವಪ್ಪರಿಗೆ ಸಚಿವ ಸ್ಥಾನ ಕೊಡಬೇಕಂತ ಈ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು 2-3 ಸಚಿವ ಸ್ಥಾನ ನಮ್ಮ ಬಲಗೈ ಸಮಾಜಕ್ಕೆ ಕೊಟ್ಟು, ನಮ್ಮ ಒಂದು ಕರ್ನಾಟಕ ಪ್ರದೇಶದಲ್ಲಿ ಸುಮಾರು ಬಲಗೈ ಜನ ತುಂಬಾನೇ ಇದೆ. ನಮ್ಮ ಹಳೆಯ ಮೈಸೂರು ಭಾಗ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಆಗಿರ್ಬೋದು, ತುಂಬಾನೇ ಜನ ಇದೆ. ಆ ಒಂದು ಜನಕ್ಕೋಸ್ಕರ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ನಮ್ಮ ಬಲಗೈ ಸಮಾಜನ ಒಂದು ಕೈ ಹಿಡಬೇಕು ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಬಲಗೈ ಸಮುದಾಯ ಸುಮಾರು ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ಯಾವ ಮಟ್ಟಿಗೆ ನಿಂತಿದೆ ಅಂತ ಹೇಳಿದ್ರೆ, ಇವತ್ತು ಮುಸ್ಲಿಮ್ಸ್ನ ಬಿಟ್ರೆ ಮುಸ್ಲಿಮ್ಸ್ಗೆ ಈಕ್ವಲ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಂತ ಸಮಾಜ ಯಾವ್ದಾದ್ರು ಕರ್ನಾಟಕದಲ್ಲಿ ಇದ್ರೆ ಅದು ಛಲವಾದಿ ಸಮಾಜ. ನಮ್ಮ ಪರಮೇಶ್ವರ್ ಸಾಹೇಬ್ರು, ಅದೇ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಾವು ಮುಖ ನೋಡ್ಕೊಂಡು ನಮ್ಮ ಸಮುದಾಯ ಯಾವತ್ತೂ ಕಾಂಗ್ರೆಸ್ ಪಕ್ಷದ ಹಿಂದಿದೆ.
ನಾವು ಕಾಂಗ್ರೆಸ್ ಪಕ್ಷನ ಬಿಟ್ಟು ಬೇರೆ ಎಲ್ಲೂ ಯಾವುದೇ ಪಕ್ಷಕ್ಕೆ ನಮ್ ಜನ ಅಷ್ಟು ಈಸಿಯಾಗಿ ಓಟ್ ಹಾಕಲ್ಲ. ಯಾವುದೇ ಆಮಿಷಗಳನ್ನ ಬೇರೆ ಪಕ್ಷದವರೊಡ್ಡಿರೂ ಕೂಡ ನಮ್ಮ ಒಂದು ಸಮುದಾಯ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತಿದೆ. ಹಾಗಾಗಿ ಇವತ್ತಿನ ದಿನ ಏನು ಗೀತಾ ಪಾರ್ಕ್ ನಲ್ಲಿ ನಮ್ಮ ಪೂಜ್ಯ ಮಹಾಗುರುಗಳಾದಂತ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ಒಂದು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ಇಂದು ರಾಜ್ಯಾದ್ಯಂತ ನಮ್ಮ ಜನಗಳು ಎಲ್ಲ ಕಡೆಯಿಂದ ಬಂದಿದ್ದಾರೆ, ಮೂಲೆ ಮೂಲೆಯಿಂದ. ಇವತ್ತು ನಮ್ಮ ಸಮುದಾಯದ ಇನ್ನೂ 2-3 ಏನು ನಮ್ಮ ಇವರಿದ್ದಾರೆ ಹಿರಿಯ ಶಾಸಕರುಗಳು, ನಮ್ಮ ಸಾಹೇಬ್ರಾಗಿರ್ಬೋದು, ನಮ್ಮ ಅಭಯ ಸಾಹೇಬ್ರಾಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು, ನಮ್ಮ ಎಲ್ಲ 3 ಜನಕ್ಕೂ ಕೂಡ ನಮ್ಮ ಮಂತ್ರಿಗಿರಿಯನ್ನ ಕೊಡ್ಬೇಕು ಅಂತ ಹೇಳಿ ನಾವು ಈ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ.